ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ಜ್ಯೂಸಿಯಾಗಿ ಮತ್ತು ಕ್ರಂಚಿಯಾಗಿ ಇರೋ ರೋಸ್ಟೆಡ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನೋಡೋಣ ಬನ್ನಿ. ಮೊಟ್ಟೆ ಹಾಕಬೇಕು, ನಂತರ 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 1 ಲಿಂಬೆ ರಸವನ್ನು ಫುಲ್ ತೆಗೆದಿದ್ದೇನೆ, ಅದನ್ನು ಹಾಕಬೇಕು. ಮ್ಯಾಗಿ ಕ್ಯೂಬ್ಸ್ ಹಾಕಬೇಕು. ಅರಿಶಿನ ಪೌಡರ್ 1/4 ಸ್ಪೂನ್. ಟೀ ಸ್ಪೂನ್ ಮೆಣಸಿನ ಹುಡಿ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 3/4 ಕಪ್ಪಿನಷ್ಟು ಹಾಲು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿವತ್ತು 3/4 kg ಬೇಕಾಗುವಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ಹಾಕಿ. ಈ ಥರ ಚೆನ್ನಾಗಿ ಕಟ್ ಹಾಕಿ, ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಳ್ತದೆ. ಮತ್ತು ವಿತ್ ಸ್ಕಿನ್ ಬೇಕಾದರೂ ತೆಗಿಬೋದು, ವಿತೌಟ್ ಸ್ಕಿನ್ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ವಿತೌಟ್ ಸ್ಕಿನ್ ತೆಗೆದಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು 6 ಗಂಟೆಗಳ ಕಾಲ ಇಡಬೇಕು. ಇಡೋದ್ರಿಂದ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಸಿಗ್ತದೆ. ಟೈಮ್ ಇಲ್ಲ ಅಂದರೆ 2 ಗಂಟೆ ಆದರೂ ಇಡಲೇಬೇಕು. ಇದನ್ನು 6 ಗಂಟೆ ನಂತರ ಫ್ರೈ ಮಾಡಿ ಹೇಗೆ ಅಂತ ತೋರಿಸ್ತೇನೆ. ನಂತರ ಅದಕ್ಕೆ ಕೋಟಿಂಗಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅರ್ಧ ಕಪ್ ಮೈದಾ, 1/4 ಕಪ್ ಕಾರ್ನ್ಫ್ಲವರ್ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀರು ಹಾಕದೆ ಮಿಕ್ಸ್ ಮಾಡಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ಇದನ್ನು 2 ಸ್ಪೂನಷ್ಟು ಇನ್ನೊಂದು ಪ್ಲೇಟಿಗೆ ಹಾಕೋಣ. ಈಗ ಇದಕ್ಕೆ ಅರ್ಧ ಕಪ್ ಓಟ್ಸು, ಅರ್ಧ ಕಪ್ ಬ್ರೆಡ್ ಕ್ರಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 6 ಗಂಟೆ ಮ್ಯಾರಿನೇಟ್ ಆಗಿದೆ. ಈ ಪೀಸನ್ನೆಲ್ಲ ಬೇರೆ ಬೌಲ್ಗೆ ಹಾಕೋಣ. ಚಿಕನ್ ಡಿಪ್ ಮಾಡಲಿಕ್ಕೆ ಮ್ಯಾರಿನೇಟ್ ಮಾಡಿದ ಗ್ರೇವಿಗೆ 1 ಗ್ಲಾಸ್ ನೀರು ಹಾಕಿ ತಗೊಳ್ತಾ ಇದ್ದೇನೆ. ನಾವು ಆವಾಗಲೇ ಮಿಕ್ಸ್ ಮಾಡಿರೋ ಮೈದಾ ಹಿಟ್ಟಿಗೆ ಒಂದೊಂದೇ ಚಿಕನ್ ಪೀಸ್ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಕೋಟಿಂಗ್ ಮಾಡಿ. ಎಲ್ಲವನ್ನು ಅದೇ ರೀತಿ ನಾನೀಗ ಮಾಡಿ ತೋರಿಸ್ತೇನೆ. ಈಗ ಎಲ್ಲದನ್ನು ಅದೇ ರೀತಿ ಮಾಡಿದ್ದೇನೆ. ಇನ್ನು ಮತ್ತೊಂದು ಮಿಕ್ಸ್ಚರಿಗೆ ಇದು ಮಾಡಬೇಕು. ಮ್ಯಾರಿನೇಟ್ ಮಾಡಿದ ನೀರಿಗೆ ಡಿಪ್ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಡಿಪ್ ಮಾಡಿ ಈ ರೀತಿ ಮಾಡಿ. ಎಲ್ಲವನ್ನು ಅದೇ ರೀತಿ ಮಾಡಿ ತೋರಿಸ್ತೇನೆ. ಈಗ ಎಲ್ಲ ಚಿಕನ್ ಪೀಸಿಗೆ ಅದೇ ರೀತಿ ಕೋಟಿಂಗ್ ಮಾಡಿ ತಗೊಂಡಿದ್ದೇನೆ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಡೋಣ. ಬಿಸಿ ಆದಮೇಲೆ ಚಿಕನ್ ಪೀಸ್ ಹಾಕಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಚಿಕನ್ ಪೀಸ್ ಹಾಕೋಣ. ಚಿಕನ್ ಹಾಕುವಾಗ ಲೋ ಫ್ಲೇಮಲ್ಲಿ ಹಾಕಿಡಿ. ಇದು ಲೋ ಫ್ಲೇಮಲ್ಲೇ ಬೇಯಬೇಕು. ಇವಾಗ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇನ್ನಿದನ್ನು ಟರ್ನ್ ಮಾಡಬೇಕು. ಇವಾಗ ಟರ್ನ್ ಮಾಡಿ. ಎಣ್ಣೆಗೆ ಹಾಕಿದ ಕೂಡಲೇ ಟರ್ನ್ ಮಾಡಬೇಡಿ. ಟರ್ನ್ ಮಾಡಿದಾದ್ರೆ ಕೋಟಿಂಗ್ ಎಲ್ಲ ಬಿಟ್ಟು ಹೋಗ್ತದೆ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಟರ್ನ್ ಮಾಡಬೇಕು. ಈಗ ನೋಡಿ ಯಾವ ರೀತಿ ಚೆನ್ನಾಗಿ ಕೋಟಿಂಗ್ ಬಂದಿದೆ ಅಂತ. ಇಷ್ಟು ಫ್ರೈ ಆದರೆ ಸಾಕು. ಇನ್ನಿದನ್ನು ತೆಗೆಯೋಣ. ಇನ್ನೆಲ್ಲವನ್ನು ಅದೇ ರೀತಿ ಮಾಡೋಣ. ಆದಷ್ಟು ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ಟ್ರೈ ಮಾಡಿ. ತಣ್ಣಗಾದರೆ ಅದು ಅಷ್ಟೊಂದು ಒಳ್ಳೆಯದಾಗಲ್ಲ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಳಗಡೆ ತುಂಬ ಜ್ಯೂಸಿಯಾಗಿ ಮತ್ತು ಹೊರಗೆ ತುಂಬ ಕ್ರಂಚಿಯಾಗಿರೋ ಬ್ರೋಸ್ಟೆಡ್ ಚಿಕನ್ ಈಗ ರೆಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಇನ್ನು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.